ರೂಪಾರಾಣಿ ಅವರು ಕೂಡ ರೂಪಾರಾಣಿ ಅವರೇ, ತಮ್ಮ ಪ್ರಕಾರವಾಗಿ ಯಾವ ರೀತಿಯಾಗಿದೆ ಈ ಬಾರಿಯ ಬಜೆಟ್ ಅನ್ನ, ಮತ್ತು ವಿಶೇಷವಾಗಿ ಆದ್ಯತಾ ವಲಯದ ವಿಚಾರಕ್ಕೆ ಬಂದಾಗ 4 ಆದ್ಯತಾ ವಲಯದಲ್ಲಿ ಮಹಿಳೆಯರನ್ನು ಕೂಡ ಹೆಸರಿಸಿದ್ದಾರೆ. ಕಳೆದ ಬಾರಿ ಕೂಡ ಹೆಸರಿಸಿದ್ರು, ಈ ಬಾರಿಯೂ ಕೂಡ ಹೆಸರಿಸಿದ್ರು. ಬಜೆಟ್ ರೂಪದಲ್ಲಿ ಬಂದಾಗ ಎಷ್ಟರ ಮಟ್ಟಿಗೆ ಆ ಆದ್ಯತೆ ಸಿಕ್ಕಿದೆ ಅಂತ? ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಆತರ ಏನಿಲ್ಲ, ಬಟ್ ಏನು 3 lakhs crore ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಹೌದು ಹೌದು. ಅದು ಇನ್ ಡೆಪ್ತ್ ಆಗಿ ಹೋದ್ರೆ ಅದು ಎಷ್ಟ್ರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಅದು ನೋಡ್ಬೇಕು. ಯಾಕಂದ್ರೆ ಇವಾಗ ಮುದ್ರಾ ಲೋನ್ ಸ್ಕೀಮ್ ಬಗ್ಗೆನೇ ಹೇಳ್ತೀನಿ ಒಂದ್ ಎಕ್ಸಾಂಪಲ್. ಇವಾಗ ಮುದ್ರಾ ಸ್ಕೀಮ್ ಬಗ್ಗೆ ಎಷ್ಟೋ ಜನಕ್ಕೆ ಅವೇರ್ನೆಸ್ ಇರ್ಲಿಲ್ಲ. ಯಾಕಂದ್ರೆ ಬ್ಯಾಂಕ್ಗೆ ಅಂತ ಹೋದಾಗ ಬ್ಯಾಂಕ್ ಮ್ಯಾನೇಜರ್ಸ್ಗೆ ಇದ್ರ ಬಗ್ಗೆ ತುಂಬಾ ಮಾಹಿತಿ ಇರಲ್ಲ, ಆಯ್ತಾ? ಅದೊಂದು. ಮತ್ತೆ ಡಾಕ್ಯುಮೆಂಟೇಶನ್, ಪೇಪರ್ ವರ್ಕ್ ಏನಿದೆ, ಇವ್ರು ಹೇಳ್ತಾರೆ ಡಿಜಿಟಲೈಸ್ ಇಂಡಿಯಾ ಅಂತ, ಆಯ್ತಾ? ಆ ಡಿಜಿಟಲ್ ಸಿಸ್ಟಮ್ ಬ್ಯಾಂಕ್ ಅಲ್ಲಿ ಇದುವರೆಗೂ ಬಂದಿಲ್ಲ. ತುಂಬಾ ಪೇಪರ್ ವರ್ಕ್ ಹೇಳ್ತಾರೆ. ಆ ಬ್ಯಾಂಕ್ಗೆ ಒಂದು ಮಹಿಳೆ ಉದ್ಯಮಿ ಆಗಿ ಓಡಾಡೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಹೇಳಿ ಸ್ವಂತ ದುಡ್ಡಿಂದ ಅವರು ಸಣ್ಣ ಪ್ರಮಾಣದಲ್ಲಾದ್ರೂ ಸರಿ ಮಾಡೋಣ ಅಂತ ಹೋಗ್ತಾರೆ. ಇವಾಗ 10 ಲಕ್ಷದಿಂದ 20 ಲಕ್ಷ ಇದು ಮಾಡಿದ್ದಾರೆ ಮುದ್ರಾ. ಅದೆಷ್ಟು ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅದು ಏನೋ ಡೌಟ್. ಅದಕ್ ಬದಲಾಗಿ ಇದು ಎಷ್ಟು ಜನಕ್ಕೆ ತಲುಪಿದೆ ಅನ್ನೋದನ್ನ ಅವ್ರು ನೋಡ್ಬಿಟ್ಟು ಇನ್ನು 20 ಲಕ್ಷ ಜಾಸ್ತಿ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಯಾಕಂದ್ರೆ ಆಸ್ ಎ ವುಮೆನ್ ಎಂಟರ್ಪ್ರಿನರ್ ನಮಗೂ ಎಫೆಕ್ಟ್ ಆಗಿದೆ. ಪ್ಲಸ್ ನಾನು ಪ್ರೆಸಿಡೆಂಟ್ ಆಫ್ ವುಮೆನ್ ಆರ್ಗನೈಸೇಷನ್ ಇರೋದ್ರಿಂದ ತುಂಬಾ ಮಹಿಳೆಯರಿಗೆ ನಾವು ರೆಫರ್ ಮಾಡ್ತೀವಿ ಬ್ಯಾಂಕ್ ಹೋಗಿ ಲೋನ್ ಪಡ್ಕೊಳ್ಳಿ ಅಂತ, ಮುದ್ರಾ ಲೋನ್ ಅಡಿ. ಬಟ್ ಇದುವರೆಗೂ ಎಷ್ಟೋ ಜನಕ್ಕೆ ರಿಜೆಕ್ಟ್ ಆಗಿದೆ. ಸೊ ಇದನ್ನ ಬ್ಯಾಂಕ್ ಅವ್ರನ್ನ ಎಲ್ಲ ಕೂರಿಸ್ಕೊಂಡು ಎಷ್ಟು ಜನಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಇದ್ರ ಬಗ್ಗೆ ಅವರು ಇನ್ನ 10 ಲಕ್ಷ ಹೆಚ್ಚು ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಇವಾಗ ಇರೋ ದುಡ್ಡೇ ಅವರಲ್ಲಿ ಯಾರಿಗೂ ಡಿಸ್ಕಸ್ ಆಗಿಲ್ಲ. ಇವ್ರು ಸುಮ್ನೆ ಹೇಳ್ಕೊಂತಾ ಇದಾರೆ ಇಷ್ಟು ಕೋಟಿ ಕೊಟ್ಟಿದ್ದೀವಿ ಮುದ್ರಾ ಲೋನು ಅಂತ. ಬಟ್ ನನ್ನ ಪ್ರಕಾರ ಅದು ವುಮೆನ್ ಎಂಟರ್ಪ್ರಿನರ್ಸ್ ಅಂತೂ ಅದು ಇದು ಕನಸಿನ ಮಾತಾಗಿದೆ. ಎಲ್ಲೋ ಸ್ವಲ್ಪ ಜನಕ್ಕೆ ತಲುಪಿದೆ ಹೊರತು ತುಂಬಾ ಜನಕ್ಕೆ ತಲುಪಿಲ್ಲ. ಇದು ತುಂಬಾ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ. ಮತ್ತೆ ಇವಾಗ ಇಂಡಸ್ಟ್ರಿಯಲ್ ಪಾರ್ಕ್ ಅದು ತುಂಬಾ ಏನೋ ಬೇಕಾದಂತ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ 60 ಕ್ಲಸ್ಟರ್ಸ್ ಮಾಡ್ತಾ ಇದ್ದಾರೆ. ಕ್ಲಸ್ಟರ್ಸ್ ಮಾಡಿದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಅದು ಒಂದು ಒಳ್ಳೆ ಇದು ಮಾಡಿದ್ದಾರೆ ಇಂಪ್ಲಿಮೆಂಟ್. ಮತ್ತೆ ಇನ್ನೊಂದು ಟೂರಿಸಂ ಬಗ್ಗೆನೂ ಅವರು ಆದ್ಯತೆ ಕೊಟ್ಟಿದ್ದಾರೆ, ಗ್ಲೋಬಲ್ ಟೂರಿಸಂ ಅಂತ. ಸೊ ಅಲ್ಲಿ ಕ್ರಿಯೇಟ್ ಜಾಬ್, ಎಂಪ್ಲಾಯ್ಮೆಂಟ್. ಇವಾಗ ಹಾಗೆ ನೋಡಿದ್ರೆ ಟೂರಿಸಂ ಅಲ್ಲಿ ಎಷ್ಟು ಜನ ಇದು ಗೈಡ್ಸ್ ಇರಲ್ಲ ಅಲ್ಲಿ, ಆಯ್ತಾ? ಮತ್ತೆ ಹೋಟೆಲ್ಸ್ಗಳು ಇರಲ್ಲ. ಇವಾಗ ಅಂತ ಜಾಗದಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಾಗ ಹೋಟೆಲ್ಗಳು ಒಳ್ಳೊಳ್ಳೆ ಹೋಟೆಲ್ಸ್ ಆದಾಗ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಅದೊಂದು ಒಳ್ಳೆ ಇದು ಮಾಡಿದ್ದಾರೆ. ಮತ್ತೆ ಇದು ನ್ಯಾಚುರಲ್ ಅಗ್ರಿಕಲ್ಚರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ಯಾರೋ ಮಾತಾಡ್ತಾ ಇದ್ರು ಒಬೇಸ್ ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು ಅಂತ. ಈಗಿನ ಕಾಲದ ಫುಡ್ ಅಲ್ಲಿ ಎಲ್ಲ ನಾವು ತಿನ್ನೋದೆಲ್ಲ ವಿಷಾನೇ. ಎಲ್ಲದ್ರಲ್ಲಿ ಕಲಬೆರಕೆ ಇರುತ್ತೆ, ಬಣ್ಣ ಯಾವುದೇ ತಗೊಳ್ಳಿ ಎಲ್ಲ ವಿಷಾನೇ ನಾವು ತಗೊಳ್ತಾ ಇರೋದು. ಸೊ ಹಾಗಾಗಿ ಇದು ನ್ಯಾಚುರಲ್ ಪ್ರಾಸೆಸ್ ಇಂಪ್ಲಿಮೆಂಟ್ ಆದಾಗ ನಮ್ಗೆ ಒಂದು ಒಳ್ಳೆ ಫುಡ್ ಸಿಗುತ್ತೆ. ಸೊ ಫಾರ್ಮಿಂಗ್ ಬಗ್ಗೆ ಅವರು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮತ್ತೆ ಈ ಸತಿ ಟ್ರೈಬಲ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಟ್ರೈಬಲ್ಸ್ ನಮ್ಮಲ್ಲಿದ್ದಾರೆ. ಅವರು ಕಾಡಲ್ಲಿ ಬೆಳೆಯುವಂತ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳು ಇರ್ಬೋದು, ಅಥವಾ ಇದು ಹನಿ, ಪ್ಯೂರ್ ಹನಿ ಸಿಗತ್ತೆ. ಬಟ್ ಅವ್ರಿಗೆ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ. ಮತ್ತೆ ಟ್ರೈಬಲ್ ಅಂತ ಅಂದ ಕೂಡಲೇ ಬ್ಯಾಂಕ್ ಅಲ್ಲಿ ಕಳ್ಸಿದ್ರು ಲೋನ್ ಯಾರು ಕೊಡಲ್ಲ. ಸೊ ಇವಾಗ ಟ್ರೈಬಲ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಅವ್ರಿಗೂ ಏನಾದ್ರು ಒಳ್ಳೇದಾಗ್ಬೋದು. ಖಂಡಿತ ರೂಪಾರಾಣಿ ಅವರು ಮಾತಾಡ್ತೀನಿ. ನಾನು ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ.